ಮಗ 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 ಇವತ್ತು ಯಾರಿಗೂ ನಿಮಗೆ ಮುಖ ತೋರಿಸ್ದಂಗೆ ಆಗೋಗ್ಬಿಡ್ತಲ್ಲ ಮಗ. ಪ್ರೀಶಲ್ ನೋಡಿದ್ರೆ ಬಿಲ್ಡಪ್ ಹಾಕೊಂಡಿದ್ದೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೆಲ್ಲ ನನಗೆ ಸೈಕ್ ಆಗ್ತೈತಿ ಮ್ಯಾಚ್ ನೋಡಾದ್ಮೇಲೆ. ಗುಜರಾತ್ ಜೈಂಟ್ಸು ಇವರನ್ನ ನಮ್ಮ ಮೇಲೆ ಆಡಿದ್ದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ನಾನು ಹತ್ತದಿಂದ ಕೂತ್ಕೊಂಡು ನೋಡಿದ್ದೀನಿ. ಇವರನ್ನ ಆಡಿದ್ದು ನಮ್ಮ ಮೇಲೆ ಮ್ಯಾಚ್. ಅವತ್ತು ಟುಕ್ಕು ಆಡ್ದವ್ರು ಎಲ್ಲಿಂದ ಬಂತು ಗುರು ಈ ರಿದಮ್? ಏನೋ ಟಾಸ್ಕ್ ಇದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಾಗಲೇ ಏನೋ ಮಾಡ್ತಾವ್ರು ಗುರು, ಏನೋ ವಿಚಿತ್ರವಾಗಿ ಮಾಡ್ತಾರಲ್ಲ ಅಂತ ಅನ್ಕೊಂಡೆ. ಯಾಕಂದರೆ ಬೌಲಿಂಗ್ ತೊಗೊಂತಾರೆ ಯೂಶಲಿ ಟಾಸ್ಗೆ ತೊಗೊಂಡ್ರೆ, ಏನೋ ವಿಚಿತ್ರವಾಗಿ ಮಾಡೋದಕ್ಕೆ ಹೊರಟವ್ರಲ್ಲ ಇವರು ಅಂತ ಅನ್ಕೊಂಡೆ. ಬಟ್ ಅದೇ ಥರನೇ ಆಗೋಗ್ಬಿಡೋದ ಗುರು. ಹುಚ್ಚಿನಾಯಿ ಇಟ್ಟಾಡ್ಸ್ಕೊಂಡು ಹೊಡೆದಲ್ಲ ಗುರು. 199 ಹೈಯೆಸ್ಟ್ WPL ಅಲ್ಲಿ 200 ಟಾರ್ಗೆಟು. ಯಪ್ಪ ಇದು ಗೊತ್ತಾಯ್ತು, ಇದು ಹೊಡೆಯೋದು ಸಿಗಾಪಟ್ಟೆ ಕಷ್ಟ ಅಂತ. ಈ ಟೋಟಲ್ ಚೇಸ್ ಮಾಡಬೇಕಾದ್ರೆ ತಿಪ್ಪುರ್ಲಾಗ ಹೊಡಿಬೇಕು ನಾವು RCB ಅಂತ. ಬಟ್ ಆದರೂ ಸ್ವಲ್ಪ ಹತ್ರಕ್ಕೆ ಬಂದರು. ಏನು ಅಂತ ಕೀಳಾಗಿ ಕಳಪೆಯಾಗಿ ಏನು 120 130 ಏನೋ ಸೋತಿಲ್ಲ. ಆಡಿದ್ರು ಚೆನ್ನಾಗಿ ಆಡಿದ್ರು ನಮ್ಮ RCB. ಬ್ಯಾಟಿಂಗ್ನ ನಾವು ಸೋತಿದ್ದಲ್ಲಿ ಅಂದರೆ ಬೌಲಿಂಗಲ್ಲಿ ಹುಚ್ಚಿನಾಯಿ ಓಡಿಸ್ಕೊಂಡಿದ್ದೀವಿ ಗುರು ಇವತ್ತು. ನಾಯಿ ಹೊಡೆದ್ರು. ಓಪನಿಂಗ್ ಪಾರ್ಟ್ನರ್ಶಿಪ್ ಏನು ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದಿದ್ದು. ಮೋನಿ ಈ ಕಡೆ 80+ ಹೊಡಿತು ಅಂತಂದರೆ ಆ ಕಡೆ 70+ ಹೊಡೆದಿದ್ದು. ಇಬ್ಬರು ಒಂಥರ ಕಾಂಪಿಟೇಷನಲ್ಲಿ ಮ್ಯಾಚ್ ಮಾಡ್ಕೊಂಡು ಆಡಿದ್ರು ಅಂತ ಹೇಳಬೇಕು. ನನಗೆ ನಿಜವಾಗ ಮಖ ತೋರ್ಸೋಕ್ಕಾಗ್ತಿಲ್ಲ. ಈ ವಿಡಿಯೋ ಯಾಕನ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿ. ಕಮೆಂಟಲ್ಲಿ ನನಗೆ ಪಕ್ಕ ಹೋಗಿದ್ದೀರ ಗೊತ್ತು. ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ ಹಾಕ್ತೀರ ಕಮೆಂಟ್ ಸೆಕ್ಷನಲ್ಲಿ. 4 ಮ್ಯಾಚಸ್ ಸೋತಿದ್ದಾರೆ ನಾವು ಮಾತ್ರಕ್ಕೆ, ಈ ಮ್ಯಾಚ್ ಸೋತ್ಬಿಡ್ತಾರೆ ಅಂತ ಅಲ್ವಾ ಗುರು ನೀನು ಹೇಳಿದ್ದು? ಆಗಲ್ಲ ಬಿಡು ಅಂತ ಹೇಳ್ಬಿಟ್ಟಿದ್ದೆ ಪ್ರಿವ್ಯೂಲಿ. 100% ಇದು ಏನಾರು ಗೆದ್ರು ಅಂತಾನೆ ಇದು ಅಪ್ಸೆಟ್ ಲೆಕ್ಕನೇ ಅಂತ ಹೇಳ್ಬಿಟ್ಟಿದೆ. ಅಪ್ಸೆಟೇ ಮಾಡ್ಬಿಟ್ಟಲ್ಲ ನಮ್ಮ RCBಗೆ. ಅಪ್ಸೆಟ್ ಅಲ್ಲ, ಇದು ಆ್ಯಕ್ಚುಲಿ ಕನ್ವಿನ್ಸಿಂಗ್ ಆಗಿ ಗೆದ್ದಿದ್ದಾರೆ ಗುರು, ಕ್ರೆಡಿಟ್ ಕೊಡಬೇಕು. ಮಸ್ತಾಗೆ ಕಮ್ಬ್ಯಾಕ್ ಮಾಡಿದರೆ ಗುಜರಾತ್ ಜೈಂಟ್ಸ್ ಅವರು ವರ್ಸ್ಟ್ ಟೀಮ್ ಆಗಿದ್ದವರು ಇವಾಗ ಈ ಮ್ಯಾಚ್ನಾಗ ಗೆದ್ದಿರಿಂದ ಅಥವಾ ನಮ್ಮ RCBನೇ ವರ್ಸ್ಟಾಗಿ ಆಡ್ತಾ ಗೊತ್ತಾಗ್ತಿಲ್ಲ ನನಗೆ. ಅದೇ ಆ ಓಪನಿಂಗ್ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡಿತ್ತು ನಿಜವಾಗ್ಲೂ ಗುರು. ಅವ್ರದ್ದು ಓಪನಿಂಗ್ ಏನೇನೋ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರೋದು. ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚು ವೇದ ಅವರೆಲ್ಲ ಆಡಿದ್ರು. ಈ ಸಲ ಸ್ವಲ್ಪ ಚೇಂಜ್ ಮಾಡ್ಕೊಂಬಂದು ಲೌರ ಅವರು ಒಂಥರ ಆ ಕಡೆಯಿಂದ ಒಂದು ಗ್ರಿಪ್ ತೊಗೊಂಬಂದು ಕೊಟ್ಟರು. ಮೋನಿಯವರು ಈ ಕಡೆಯಿಂದ ಸಾಥ್ ಕೊಟ್ಟರು. ಇಬ್ಬರಿಂದನೂ ಕೂಡ ಆಯಿತು. ಬಟ್ ನನಗೆ ಏನೇನು ಉಗಿತೀರಾ ಅಂತ ನನಗೆ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡಿದ್ದೀನಿ ಕಾಮೆಂಟ್ ಸೆಕ್ಷನಲ್ಲಿ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕಿಂತ. ಯಾಕಂದರೆ ಪ್ರಿವ್ಯೂ ನೋಡಿರೋರು ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನೋಡ್ಕೊಂಬನ್ನಿ ಏನೇನು ಹೇಳಿದ್ದೀನಿ ಅಂತ. ಗುಜರಾತ್ ಜೈಂಟ್ಸ್ ವರ್ಸ್ಟು ಅದು ಅಂತೆಲ್ಲ ಹೇಳ್ಬಿಟ್ಟಿದ್ದೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಮ್ಯಾಚ್ ಹಿಂಗೆ ಆಗ್ತವೆ ಗುರು. ತೀರಾ ವರ್ಸ್ಟ್ ಅಂತ ಅಂದ್ಕೊಂಡಿದ್ರು. IPL ಆಗೋದಿಲ್ವ? IPL ಈ ಥರ ಎಷ್ಟು ಸಲ ಆಗಿದೆ. ಕೆಳಗಡೆ ಬಾಟಮ್ ಆಫ್ ದ ಟೇಬಲ್ ಇರ್ತಾರೆ, ಟಾಪ್ ಆಫ್ ದ ಟೇಬಲ್ ಹೊಡೆದಿರ್ತಾರೆ. ಆ ಥರ ಸುಮಾರು ಸಲ ಆಗ್ತವೆ. ಅದು ಇವಾಗ WPL ಅಲ್ಲೂ ಆಗಿದೆ ಅಷ್ಟೇನೆ. ನಾನು ಅಂದ್ಕೊಂಡಿದ್ದೆ ಇವರು ಹುಟ್ಟು ನೋಡ್ತು ಅಂದರೆ ಗುಜರಾತ್ ಜೈಂಟ್ಸ್ ಅವರು ಒಂದು ಮ್ಯಾಚಿಗೆಲ್ಲ ಯೋಗ್ಯತೆ ಇಲ್ಲ ಅವ್ರಿಗೆ ಅಂತ ಅಂದ್ಕೊಂಡಿದ್ದೆ. ನಾವು RCB ಮೇಲೇ ಗೆದ್ಬಿಟ್ರಲ್ಲ. ಅಲ್ಲ 190+ ಹೊಡೆದ್ರು ಅಂತಾರೆ ಮುಗೀತದು. ಗಾನ್ ಕೇಸ್ ಅಲ್ಲಿ ಚೇಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ವುಮೆನ್ಸ್ಗಂತ ಬಂದಾಗ. ಅದು ಅವಾಗಲೇ ಒಂಥರ ಡಿಕ್ಲೇರ್ ಆಗೋಗ್ಬಿಡ್ತಿದ್ದು. ಪಕ್ಕ ಎತ್ಕೊಂಡು ಹೋದ್ರು ಮ್ಯಾಚ್ ಹೊಗೆನೆ ಸ್ಮೋಕೆ ನಮ್ಮ ಕಡೆ ಅಂತ. ಎಲ್ಲಿ ಹೆಂಗೆ ಹೊಡಿಬೇಕು? ಹುಚ್ಚನಾಗಿ ಹೊಡೆದಂಗೆ ಹೊಡಿಬೇಕು. ನಮ್ಮ RCB ನೋಡೇ ಪವರ್ ಪ್ಲೇಲೇ ಎಷ್ಟೊಂದು 39 ರನ್ ಹೊಡೆದವ್ರೆ. ಇನ್ನು ಪವರ್ ಪ್ಲೇಲೇ ಅಟ್ಯಾಕ್ ಮಾಡಬೇಕಾಗಿರೋದು. ಅಲ್ಲೇ 39 ರನ್ ಹೊಡೆದವ್ರೆ ಅಂತಂದರೆ ಅಲ್ಲೇ ಮ್ಯಾಚ್ ಗಾನ್ ಕೇಸು. ಬಿಡಿ ಏನೋ ಆಯ್ತು ಇವತ್ತು 1 ಹಾಫ್ ಡೇ ನಮ್ಮ RCBಗೆ. ಬಟ್ 1 ಹಾಫ್ ಡೇ ಬದನೇಕಾಯಿ ಇರೋದೇ 3 ಮ್ಯಾಚ್. ಇನ್ನೆಲ್ಲ ಮ್ಯಾಚ್ನೂ ಒಂಥರ ಮಸ್ಟ್ ವಿನ್ ಮ್ಯಾಚ್ ಲೆಕ್ಕದಲ್ಲೇ ಆಗೋಗ್ಬಿಡುತ್ತೆ ನಮ್ಮ RCBಗೆ. ಗುಜರಾತ್ ಜೈಂಟ್ಸ್ ಏನೋ ಒಂದು ಪಾಸಿಟಿವ್ ಇವಾಗ ಓಪನ್ ಮಾಡ್ಕೊಂಡಿದ್ದಾರೆ. ಆಫ್ಟರ್ 5ನೇ ಮ್ಯಾಚಲ್ಲಿ ಅವರಿಗೆ ಗೆಲುವು ಸಿಕ್ಕಿದೆ. ಮೋಸ್ಟ್ ಡಿಸರ್ವಿಂಗ್ ಗೆಲುವು ಅಂತ ಹೇಳ್ಬೇಕಾದ್ರೆ ಕನ್ವಿನ್ಸಿಂಗ್ ಆಗಿ ಗೆದ್ದಿದ್ದಾರೆ. ಏನು ಫುಲ್ಲು ಬಾರ್ಡ್ರಿಗೆ ಬಂದ್ಬಿಟ್ಟು ಕ್ಲೋಸ್ ಆಗಿ ಗೆದ್ಬಿಟ್ರು ಅಂತಲ್ಲ. ಬಟ್ ನಾವೇನು ಒನ್ ಸೈಡೆಡ್ ಆಗಿ ಸೋತಿಲ್ಲ. ಗುಜರಾತ್ ಜೈಂಟ್ಸು ತೀರಾ ಒನ್ ಸೈಡೆಡ್ ಆಗಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೋತೋಗ್ಬಿಟ್ರು. 107 ರನ್ ಹೊಡೆದಿದ್ದ ಇದೇ ಟೀಮ್ ಗುರು. ಇದೇ ಟೀಮ್ 107 ರನ್ ಹೊಡೆದಿದ್ದು ಅಂತ ನಿಜವಾಗ್ಲೂ ಇವಾಗಲೂ ಸೈಕ್ ಆಗುತ್ತೆ ಗುರು. 200 ಹೊಡಿತಾರೆ, ಆ ಕಡೆ 107 ರನ್ ಹೊಡಿತಾರೆ. ಈ ಟೀಮೇನ ಗುರು ಆಡಿದ್ದು ಅವತ್ತು ನಮ್ಮ ಮೇಲೆ ಅಂತ ಅನ್ನಿಸ್ತಾ ಇದೆ ನನಗೆ. ಅವತ್ತು ಆಡಿದಾಗ ಏನೂ ಇಲ್ಲ ಗುರು, ಕಾನ್ಫಿಡೆನ್ಸ್ ಇಲ್ಲ, ಈ ಬದನೆಕಾಯಿ ಇಲ್ಲ ಅವ್ರ ಹತ್ರ. ಇವತ್ತು ಸುಮಾರು ಜನ ಕಮೆಂಟಲ್ಲಿ ಹಾಕಿದೆ ನೋಡಿದೆ, ಪ್ರಿವ್ಯೂ ವಿಡಿಯೋ ನೋಡ್ಬಿಟ್ಟು. ಏನು ಅನ್ಕೊಳಕ್ಕೆ ಹೋಗ್ಬೇಡ ಗುರು ನೀನು, ಈ ಥರ ಎಲ್ಲ ಏನು ಬೇಕಾದ್ರೂ ಮಾಡ್ಬೋದು, ಅಂಡರ್ ಎಸ್ಟಿಮೇಟ್ ಮಾಡೋಕೆ ಹೋಗ್ಬೇಡ ಅಂತ. ಅದು ಒಂಥರ ಅಂಡರ್ ಎಸ್ಟಿಮೇಟ್ ಲೆಕ್ಕನೇ ಆಗೋಗ್ಬಿಡ್ತು ಇವಾಗ. ಓವರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಯಾವುದೇ ಟೀಮ್ನೂ ಅಷ್ಟೇ ಓವರ್ ಎಸ್ಟಿಮೇಟು ಮಾಡೋಕ್ಕಾಗಲ್ಲ, ಅಂಡರ್ ಎಸ್ಟಿಮೇಟು ಮಾಡೋಕ್ಕಾಗಲ್ಲ. ನಾನು RCBನ ಓವರ್ ಎಸ್ಟಿಮೇಟ್ ಮಾಡಿದ್ದೆ, ಇವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ. ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಇವತ್ತು ಗೆದ್ದಿದ್ದಾರೆ, ಓವರ್ ಎಸ್ಟಿಮೇಟ್ ಮಾಡಿದ್ರೆ ಇವತ್ತು ಉಡಾಯಿಸ್ಕೊಂಡು ಸೋತಿದ್ದಾರೆ. ಏನೂ ಮಾಡೋದಕ್ಕಾಗೋದಿಲ್ಲ. ಅವಾಗ ಹಿಂಗಾಗ್ತವೆ. ಏನು ಸ್ಮೃತಿ ಒಬ್ಬರೇ ಹೊಡೆದ್ಬಿಡೋಕ್ಕಾಗತ್ತಾ 200 ಅಲ್ಲಿ? ಇವತ್ತು ಆ್ಯಕ್ಚುಲಿ ಜಾರ್ಜಿಯಾ ವೇರಾಮ್ ಅವರ ಪರ್ಫಾರ್ಮೆನ್ಸ್ನ ಮೆಚ್ಕೊಳ್ಳೇಬೇಕು. ಆಡಿದ್ರು ಅವ್ರು ತಕ್ಕ ಮಟ್ಟಿಗೆ ಇರೋ ಪ್ಲೇಯರ್ಸ್ಗಳೆಲ್ಲ ಆಡಿದ್ರು. ಮೇಘನ್ ಅವ್ರು ಬೇಗ ಔಟ್ ಆದರು. ಇನ್ಫ್ಯಾಕ್ಟ್ ಸ್ಮೃತಿ ಕೂಡ ಚೆನ್ನಾಗಿ ಆಡ್ತಾಯಿದ್ರು. ಬಟ್ LBW ಆಗ್ಬಿಟ್ಟು ಔಟ್ ಆಗೋಗ್ಬಿಟ್ರು. ಅವ್ರು ಇದ್ದಿದ್ದು ಏನಾರು ಒಂದು ಚಾನ್ಸು, ಒಂದು ಔಟ್ ಸೈಡ್ ಚಾನ್ಸ್ ನೋಡ್ಬೋದಾಗಿತ್ತು. ಬಟ್ ಅವ್ರು ಬೇಗ ಔಟ್ ಆಗಿದ್ದರಿಂದ ಈ ಮ್ಯಾಚು ಒಂಥರ ಗಾನ್ ಕೇಸ್ ಆಯಿತು. ಸೋಫಿ ಡಿವೈನ್, ಪೆರ್ರಿ,
ಅವರಿಂದ ಒಂದು ಸ್ವಲ್ಪ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಬಂತು, ರಿಚಾಗೋಶಿಂದ ಸ್ವಲ್ಪ ಕಾಂಟ್ರಿಬ್ಯೂಷನ್ ಬಂತು. ಆಮೇಲೆ ಜಾರ್ಜಿಯಾ ವ್ಯಾರಮ್ ಅವರ ಪರ್ಫಾರ್ಮೆನ್ಸ್ನ ಬರೆಯೋಂಗಿಲ್ಲ, ಯಾಕಂದರೆ ಲಾಸ್ಟ್ವರೆಗೂ ಒಂಥರ ಲೈಟಾಗಿ ಓಪ್ಸಿತ್ತು ಅಷ್ಟೇ, ಹೆವಿ ಓಪ್ಸ್ ಏನಿರಲಿಲ್ಲ. ವ್ಯಾರಮ್ ಮಾಡ್ತಿರೋ ಚೂರು ಲೈಟ್ ಓಪಿತ್ತು, ಆಮೇಲೆ ಬರ್ತಾ ಬರ್ತಾ ಅದನ್ನು ಕೂಡ ಕಮರಿ ಹೋಯ್ತು ಆಸೆ. ಇದೊಂಥರ ಒನ್ ಸೈಡೆಡ್ ಮ್ಯಾಚ್ ಅನ್ನೋತ್ರನೇ ಲೆಕ್ಕ. ಬಟ್ ಆದರೂ ಕೂಡ ಕಾಂಪಿಟೇಷನ್ ಇತ್ತು ಸ್ವಲ್ಪ ಮ್ಯಾಚಲ್ಲಿ. ಏನು ಅವತ್ತಾಯ್ತಲ್ಲ 107 ರನ್ ಮ್ಯಾಚ್ ಆಯ್ತಲ್ಲ, ಆ ರೇಂಜಿಗೆಲ್ಲ ಏನಿರಲಿಲ್ಲ. ಒಟ್ಟಲ್ಲಿ ಏನು ಅಂಥ ಹೆವಿ ಅಜೀಬಾಗಿ ಸೋತಿಲ್ಲ, ಬೌಲಿಂಗ್ ಅಜೀಬಾಗಿ ಮಾಡಿದ್ದೀವಿ ಅಷ್ಟೇ. ಅವ್ರು ಏನೋ ಓನ್ ಸ್ಟ್ರಾಟಜಿ ಮಾಡಿಬಿಟ್ಟು, ನಮ್ಮ RCB ಲಾಸ್ಟ್ ಮ್ಯಾಚ್ಗೆ ಇದ್ದಿಲ್ಲ ಸ್ಟ್ರಾಟಜಿ ಮಾಡಿಬಿಟ್ಟು 2 ಬ್ಯಾಕ್ ಟು ಬ್ಯಾಕ್ ಸೋಲಾದ್ಮೇಲೆ, ಇವರು ಅದೇ ರೀತಿ 4 ಬ್ಯಾಕ್ ಟು ಬ್ಯಾಕ್ ಸೋಲಾಗಾದ್ಮೇಲೆ ಏನೋ ಒಂದು ಸ್ಟ್ರಾಟಜಿ ಮಾಡ್ಕೊಂಬಂದು ಏನೇನೋ ಆಲ್ಟ್ರೇಷನ್ ಮಾಡ್ಕೊಂಬಂದ್ಬಿಟ್ಟು ಗೆದ್ದಿದ್ದಾರೆ ಇವತ್ತಿನ ಮ್ಯಾಚ್ನ. ಕ್ರೆಡಿಟ್ ಕೊಡಲೇಬೇಕು, ಡಿಸರ್ವಿಂಗ್ ಇದ್ದಾರೆ ಇವತ್ತು ಗುಜರಾತ್ ಜೈನ್ಸು. ನಾನು ಕ್ಷಮೆ ಕೇಳಲೇಬೇಕು ಗುಜರಾತ್ ಜೈನ್ಸ್ಗೆ, ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ದಕ್ಕೆ ಕ್ಷಮೆ ಕೇಳಲೇಬೇಕು. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಕಮೆಂಟ್ ಸೆಕ್ಷನಲ್ಲಿ ಅದು ಏನೇನು ಉಗಿತೀರ ಹಾಕ್ರಿ, ಕಮೆಂಟ್ ಸೆಕ್ಷನ್ ಆಫ್ ಮಾಡಲ್ಲ, ಉಗಿರಿ, ಎಂಜಾಯ್ ಮಾಡಿರಿ ಕಮೆಂಟ್ಸ್ನ ನೋಡಿ. ನನಗೆ ಬೈತಿರೋದು ನೋಡ್ಬಿಟ್ಟು ಎಂಜಾಯ್ ಮಾಡಿರಿ, ಏನು ಮಾಡೋಕ್ಕಾಗತ್ತೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಿಮ್ಗೆ ಏನು ಅನಿಸ್ತು ಇವತ್ತಿನ ಮ್ಯಾಚು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾ.